ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ. ಕೆ. ಹರಿಪ್ರಸಾದ್ ರವರು ಹಾಗೂ ಕಾರ್ಯಾಧ್ಯಕ್ಷರು ಜಿ. ಸಿ. ಚಂದ್ರಶೇಖರ್ ರವರ ಆದೇಶದಂತೆ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ರಾಜ್ಯಾಧ್ಯಕ್ಷರಾದ ಡಾ. ಸಿ.ಇ. ರಂಗಸ್ವಾಮಿರವರಿಗೆ ಸಮೀಕ್ಷೆ ಬಗ್ಗೆ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿಯಾಗಿ ನೀಡಿದ್ದಾರೆ. ಈ ದಿನ ಇದರ ಜವಾಬ್ದಾರಿಯಾಗಿ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ಸಮೀಕ್ಷೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಬ್ಲಾಕ್ನಿಂದ ಪ್ರಾರಂಭಿಸಿ ತೆರದಾಳ್, ಸಾವಳಗಿ, ಬನಹಟ್ಟಿ, ಮುಧೋಳ, ಲೋಕಾಪುರ್ ಎಲ್ಲಾ ತಾಲ್ಲೂಕುಗಳಿಗೆ ಈ ಕೆಳಕಂಡಂತ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಭೇಟಿ ನೀಡಲಾಯಿತು. ಈ ಸಮೀಕ್ಷೆಯಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಕಾವ್ಯಶ್ರೀ ಕೆ. ಎಸ್ ರವರು, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರಾದ ಪವಾಡಪ್ಪ ಚಲವಾದಿ, ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಸವಿತಾ ಚಲವಾದಿ, ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾದ ಆಂಜನೇಯ ಕಾಗಿ, ಬ್ಲಾಕ್ ಯಮಲಪ್ಪ ಕಾಟಿಗೆ, ಮಾದೇವ ಭಜಂತ್ರಿ, ಅಬ್ದುಲ್ ಸಂಗಪ್ಪ ಕುನ್ನಾಪುರ್, ರಾಜ್ಯ ಕಾರ್ಯದರ್ಶಿ ದಾವುಲ್ ಸಾಬ್ ಬಾಗೇವಾಡಿ ಒಟ್ಟಿಗೆ ಜಿಲ್ಲಾದ್ಯಂತ ಸಮೀಕ್ಷೆ ಮಾಡಲಾಗುತ್ತಿದೆ. ಇನ್ನೂ ಜಗ್ಗಿ ಖುಷಿ ಆಗ್ತಿತ್ತೇನೋ ಅಂತ ಅನ್ಕೊಳ್ತೀನಿ. ನಾನೆಲ್ಲ ನಾನು ಮಿಸ್ ಮಾಡ್ಕೊಂಡು ಅಂತ ಅನಿಸ್ತಿತ್ತು. ದಯವಿಟ್ಟು ನಿಮ್ನೆಲ್ಲರೂ ನೋಡಿ ಮಧ್ಯಾಹ್ನ ನಿಜ ಊಟ ಮಾಡಿಲ್ಲ, ಬಟ್ ತಿಂದಂಗೆ ಆಗ್ಯದ. ಆ ಸಂತೋಷನ ಆಯ್ತು ನಮಗೆ. ಏನು ಹೇಳ್ತೀನಪ್ಪ ಅಂತಂದ್ರೆ SIR ಬಗ್ಗೆ ಪಾಲ ಹೇಳ್ಬಿಡ್ತೀನಿ. ಅದನ್ನು ನೀಟಾಗಿ ಎಲ್ಲರೂ ಫಾರ್ಮ್ ಫಿಲ್ಅಪ್ ಮಾಡಿ ದಯವಿಟ್ಟು. ಯಾಕಂದ್ರೆ ವೋಟಿಂಗ್ ಪವರ್ ಎಲ್ಲರಿಗೂ ಬೇಕು. ವೋಟಿಂಗ್ ಪವರ್ ಇತ್ತು ಅಂತಂದ್ರೆ ನಿಮ್ಗೆ ಏನೇ ಸವಲತ್ತುಗಳು ಬಂತಂದ್ರೆ ನಾವು ತಗೊಳಕ್ಕೆ ಹೊರರಾಗಿರ್ತೀವಿ. ನಮಗೇನು ವೋಟ್ ಹಕ್ಕು ಬೇಕು ನಮಗೆ. ಅದನ್ನ ನೀಟಾಗಿ ನಿಮ್ಗೆ ಯಾರು ತಿಳಿಯಂಗಿಲ್ಲ. BLO ಅವ್ರು ಬಂದಿರ್ತಾರೋ ಅವ್ರನ್ನ ಕೇಳ್ಕೊಂಡು ಅದನ್ನ 2002 ವೋಟಿಂಗ್ ಯಾರು ಮಾಡಿರ್ತೀರೋ ಅದನ್ನ ತುಂಬ್ರಿ. ನೀವು ಮಾಡಿಲ್ಲಪ್ಪ ಅಂತಂದ್ರೆ ನಿಮ್ಮ ಯಾರಾದರೂ ಚಿಕ್ಕಪ್ಪ ಅಪ್ಪಗಳು ಯಾರು ಮಾಡಿರ್ತಾರೋ ಅದನ್ನ ತುಂಬ್ಕೋರಿ. ಅದನ್ನ ತುಂಬ್ಕೊಂಡು ಮೊದಲನೇದಾಗಿ ನಮ್ಮ ವೋಟಿಂಗ್ ಪವರನ್ನು ಉಳಿಸ್ಕೋಣ. ಆಮೇಲೆ ಇದು ನಮ್ಮದು ಏನು ಬೀದಿ ಬದಿ ವ್ಯಾಪಾರಿಗಳದ್ದು ಏನು ಸವಲತ್ತುಗಳು ಅವನ್ನೆಲ್ಲನೂ ಪಡ್ಕೊಳ್ಳೋಣ. ಈಗ ಮೇಡಮ್ ಅವ್ರ ಆರೋಗ್ಯದ ವಿಷಯದ ಬಗ್ಗೆ ಹೇಳಿದರು. ಈಗ ಜ್ವರ ಆಗಿರೋ ಅಂತ ಬಂದರು ಅಂದ್ರೆ ಒಂದ್ಸರಿ ಆಸ್ಪತ್ರೆಗೆ ಹೋಗ್ತೀವಿ. ಈಗ ಈ ಕ್ಲೈಮೇಟ್ ಒಳಗೆ ಮನೆಗೆಲ್ಲರಿಗೆ ಆರಾಮ್ ತಪ್ಪುತ್ತಾರೆ. ಪೈಲ ಚೀಟಿ ಮಾಡಿಸ್ಬೇಕಂದ್ರೆ 200 ರೂಪಾಯಿ 100 ರೂಪಾಯಿ ತೊಗೊಳ್ತಾರೆ ಅವರು. ಅಂದ್ರೆ ಮನೆ ಮಂದಿ ಒಂದು 4 ಜನ 5 ಜನ ಇರ್ತಾರೆ. ಅಲ್ಲಿಗೆ ಎಷ್ಟಾಗುತ್ತೆ? ಅದೇ ನಾವು ತಿಂಗಳ 700 ರೂಪಾಯಿ ಕಟ್ತೀವಪ್ಪ ಅಂತಂದ್ರೆ ಹೋಗಿ ದಿನಾಲು ಹೋಗಿ ತೋರಿಸ್ಕೊಂಡ್ಬರ್ಬೋದು. ದಿನ BP, ಶುಗರು, ಟಾಬ್ಲೆಟ್ ಇರ್ತಾವೆ, ಅವನ್ನೆಲ್ಲನೂ ತೊಗೋಬೋದು ನಾವು. ಮತ್ತು ದೊಡ್ಡ ದೊಡ್ಡ ಕಾಯಿಲೆ ಆಗಲಿ ಸಣ್ಣ ಸಣ್ಣ ಕಾಯಿಲೆ ಆಗಲಿನೂ ಅವೆಲ್ಲವೂ ನಮ್ಗೆ ಉಪಯೋಗ ಅದಾವೆ. ದಯವಿಟ್ಟು ಅದ್ರದ್ದು ಮಾಹಿತಿಯನ್ನು ಸವಿಸ್ತರವಾಗಿ ಮುಂದೆ ಹೇಳ್ತಾರೆ. ಅದ್ರಂಗೆ ನೀವು ಅದನ್ನೆಲ್ಲ ಪಡ್ಕೋರಿ. ಪ್ರತಿಯೊಬ್ಬರೂ ಎಲ್ಲ ಅನುಕೂಲನೂ ಗೌರ್ಮೆಂಟ್ಲಿಂದ ಸಿಗೋ ಎಲ್ಲ ಅನುಕೂಲನೂ ನಾವು ಅನುಭವಿಸ್ಬೇಕು. ನಾವು ಹಂಗೆ ಬಿಡಬಾರ್ದು. ಮತ್ತು ನಾನೇನು ಹೇಳ್ತೀನಪ್ಪ ಅಂದ್ರೆ ಏನು ಸಮಸ್ಯೆ ಬಂತಂದ್ರೂ ನಮ್ಗೆ ಹೇಳ್ರಿ. ನಮಗೆ ಸರ್ ಒಂದು ಪೋಸ್ಟ್ ಕೊಟ್ಟಾರ ಅಂತಂದ್ರೆ ನಾವು ಕುಂದಿಸ್ಬಾರ್ದು. ನಮಗೆ ನೀವು ಓಡಾಡಿಸ್ಬೇಕು, ಕರೆಸ್ಬೇಕು. ನಮ್ಗೆ ಹಿಂಗೆ ಐತ್ರಿ ಬರ್ರಿ ನೀವು ಅನ್ಬೇಕು. ನಾವೇನು ಭಾಳ ದೂರ ಇಲ್ಲ, 2 ತಾಸೊಳಗೆ ಇಲ್ಕಲ್ಲ ನಮ್ಮೂರು. 2 ತಾಸೊಳಗೆ ಇಲ್ಲಿ ಇರ್ತೀವಿ ನಾವು. ನಮ್ಗೆ ಕೆಲಸ ಕೊಡಿ, ನಾವು ಮಾಡ್ತೀವಿ. ಯಾವಾಗಾದ್ರೂ ಕೇಳ್ರಿ, ಕೆಲಸ ಕೊಡಿ, ನಾವು ಮಾಡೋಕೆ ರೆಡಿ ಇದೀವಿ ಅಂತ ಹೇಳ್ತೀವಿ. ನಾವೆಲ್ಲ ನಿಮ್ಮ ಹಿಂದಿರ್ತೀವಿ. ನೀವೆಲ್ಲರೂ ಒಗ್ಗಟ್ಟಾಗಿ, ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮದು ಏನಿದು ಒಂದು ಬೀದಿ ಬದಿ ವ್ಯಾಪಾರದ ಏನೊಂದು ಗುಂಪದ ಜಾತಿ ಗೀತಿ ಏನು ಬೇಡ. ವ್ಯಾಪಾರ ಮಾಡೋದು ಒಂದೇ ಜಾತಿ, ವ್ಯಾಪಾರಸ್ಥರು ನಾವು. ಎಲ್ಲರೂ ಮುಂದೆ ಹೋಗೋಣ, ಎಲ್ಲ ಅನುಕೂಲನೂ ಪಡ್ಕೊಳೋಣ. ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಇನ್ನು ನೌಕರಿದಾಗಿರ್ಬೋದು, ಪ್ರತಿಯೊಂದು ಆರೋಗ್ಯ ಸಮಸ್ಯೆನಾಗಿರ್ಬೋದು ಎಲ್ಲ ಬಗೆಹರಿಸ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ SIR ಫಾರ್ಮನ್ನು ನೀಟಾಗಿ ತುಂಬಿ ಯಾರು ಅದರಿಂದ ವಂಚಿತರಾಗಬೇಡ್ರಿ. ವೋಟಿಂಗ್ ಪವರ್ ತಗೋರಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಅದನ್ನು ತಿಳ್ಕೊಂಡು ಮೊದಲನೇದಾಗಿ ನಮ್ಮ ವೋಟಿಂಗ್ ಪವರನ್ನು ಉಳಿಸೋಣ. ಆಮೇಲೆ ಇದು ನಮ್ಮದು ಏನು ಬೀದಿ ಬದಿ ವ್ಯಾಪಾರಿಗಳದ್ದು ಏನು ಸವಲತ್ತುಗಳು ಅವನ್ನೆಲ್ಲ ಪಡ್ಕೊಳ್ಳೋಣ. ಈಗ ಮೇಡಮ್ ಅವ್ರ ಆರೋಗ್ಯದ ವಿಷಯದ ಬಗ್ಗೆ ಹೇಳಿದ್ರು. ಈಗ ಜ್ವರ ಆಗಿದೆ ಅಂತ ಬಂದರು ಅಂದ್ರೆ ಒಂದ್ಸರಿ ಆಸ್ಪತ್ರೆಗೆ ಹೋಗ್ತೀವಿ. ಈಗ ಈ ಕ್ಲೈಮೇಟ್ ಒಳಗೆ ಮನೆಗೆಲ್ಲರಿಗೂ ಆರಾಮ್ ತಪ್ಪುತ್ತಾರೆ. ಪೈಲ ಚೀಟಿ ಮಾಡ್ಬೇಕಂದ್ರೆ 200 ರೂಪಾಯಿ 100 ರೂಪಾಯಿ ತೊಗೊಳ್ತಾರೆ ಅವರು. ಅಂದ್ರೆ ಮನೆಗೆ ಮಂದಿ ಒಂದು 4 ಜನ 5 ಜನ ಇರ್ತಾರೆ. ಅಲ್ಲಿಗೆ ಎಷ್ಟಾಗುತ್ತೆ? ಅದೇ ನಾವು ತಿಂಗಳ 700 ರೂಪಾಯಿ ಕಟ್ತೀವಪ್ಪ ಅಂತಂದ್ರೆ ಹೋಗಿ ದಿನಾಲು ಹೋಗಿ ತೋರಿಸ್ಕೊಂಡ್ಬರ್ಬೋದು. ದಿನ BP, ಶುಗರು, ಟಾಬ್ಲೆಟ್ ಇರ್ತಾವೆ, ಅವನ್ನೆಲ್ಲನೂ ತೊಗೋಬೋದು ನಾವು. ಮತ್ತು ದೊಡ್ಡ ದೊಡ್ಡ ಕಾಯಿಲೆ ಆಗಲಿ ಸಣ್ಣ ಸಣ್ಣ ಕಾಯಿಲೆ ಆಗಲಿನೂ ಅವೆಲ್ಲವೂ ನಮ್ಗೆ ಉಪಯೋಗ ಅದಾವೆ. ದಯವಿಟ್ಟು ಅದ್ರದ್ದು ಮಾಹಿತಿಯನ್ನು ಸವಿಸ್ತರವಾಗಿ ಮುಂದೆ ಹೇಳ್ತಾರೆ. ಅದರಲ್ಲಿ ನೀವು ಅದನ್ನೆಲ್ಲ ಪಡ್ಕೋರಿ. ಪ್ರತಿಯೊಬ್ಬರೂ ಎಲ್ಲ ಅನುಕೂಲನೂ ಗೌರ್ಮೆಂಟ್ಲಿಂದ ಸಿಗೋ ಎಲ್ಲ ಅನುಕೂಲನೂ ನಾವು ಅನುಭವಿಸ್ಬೇಕು. ನಾವು ಹಂಗೆ ಬಿಡಬಾರ್ದು. ಮತ್ತು ನಾನೇನು ಹೇಳ್ತೀನಪ್ಪ ಅಂದ್ರೆ ಏನು ಸಮಸ್ಯೆ ಬಂತಂದ್ರೂ ನಮ್ಗೆ ಹೇಳ್ರಿ. ನಮಗೆ ಸರ್ ಒಂದು ಪೋಸ್ಟ್ ಕೊಟ್ಟಾರ ಅಂತಂದ್ರೆ ನಾವು ಕುಂದಿಸ್ಬಾರ್ದು. ನಮಗೆ ನೀವು ಓಡಾಡಿಸ್ಬೇಕು, ಕರೆಸ್ಬೇಕು. ನಮ್ಗೆ ಹಿಂಗೆ ಐತ್ರಿ ಬರ್ರಿ ನೀವು ಅನ್ಬೇಕು. ನಾವೇನು ಭಾಳ ದೂರ ಇಲ್ಲ, 2 ತಾಸೊಳಗೆ ಇಲ್ಕಲ್ಲ ನಮ್ಮೂರು. 2 ತಾಸೊಳಗೆ ಇಲ್ಲಿ ಇರ್ತೀವಿ ನಾವು. ನಮ್ಮ ಕೆಲಸ ಕೊಡಿ, ನಾವು ಮಾಡ್ತೀವಿ. ಯಾವಾಗಾದ್ರೂ ಕೇಳ್ರಿ, ಕೆಲಸ ಕೊಡಿ, ನಾವು ಮಾಡೋಕೆ ನಾವೆಲ್ಲ ನಿಮ್ಮ ಹಿಂದಿರ್ತೀವಿ. ನೀವೆಲ್ಲರೂ ಒಗ್ಗಟ್ಟಾಗಿ, ನಾವೆಲ್ಲರೂ ಒಗ್ಗಟ್ಟಾಗಿ
ನಮ್ದು ಏನಿದು ಒಂದು ಬೀದಿ ಬದಿ ವ್ಯಾಪಾರದೊಂದು ಏನೊಂದು ಗುಂಪದ ಜಾತಿ ಗೀತಿ ಏನು ಬೇಡ, ವ್ಯಾಪಾರ ಮಾಡೋದು ಒಂದೇ ಜಾತಿ ವ್ಯಾಪಾರಸ್ಥರು ನಾವು. ಎಲ್ಲರೂ ಮುಂದೆ ಹೋಗೋಣ, ಎಲ್ಲ ಅನುಕೂಲನೂ ಪಡ್ಕೊಳ್ಳೋಣ. ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಇನ್ನು ನೌಕರಿದಾಗಿರ್ಬೋದು, ಪ್ರತಿಯೊಂದು ಆರೋಗ್ಯ ಸಮಸ್ಯೆನಾಗಿರ್ಬೋದು ಎಲ್ಲ ಬಗೆಹರಿಸ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ SIF ಫಾರ್ಮನ್ನು ನೀಟಾಗಿ ತುಂಬಿ ಯಾರು ಅದರಿಂದ ವಂಚಿತರಾಗಬೇಡ್ರಿ. ವೋಟಿಂಗ್ ಪವರ್ ಅಂತ ತಗೊಳ್ಳಿ ಅಂತ ನಾನು ಎಲ್ಲರಿಗೂ ಕೇಳ್ತೀನಿ. ಇಷ್ಟು ಹೇಳಿ ನಾನು 2 ಮಾತು ನಮಸ್ಕಾರ. ಫಸ್ಟ್ ನಿಮ್ದು ಹೇಳಬೇಕಿತ್ತು, ನೀವು ಹೇಳಿದ್ರಂದ್ರೆ ನಿಮ್ಮ ಕಷ್ಟ ಸುಖ ಗೊತ್ತಾಗೈತೆ. ಇನ್ನೇನು ನಿಮ್ಮ ಕಷ್ಟ ಸುಖ ಇಲ್ಲಿ ಏನಿದ್ರೆ ಅಂದ್ರೆ ಅದ್ರ ಬಗ್ಗೆ ಏನು ಅನ್ನೋದು ನಾವು ಅದಕ್ಕೆ ಕೇಳಿದ್ವಿ, ಹೆಂಗೆ ಮಾಡಬೇಕು. ಈಗ ಬರೋಮನ್ನ ತೋರಿಸಿದ್ರೆ ಅಷ್ಟೇ, ಅದು ಯಾರಾದ್ರೂ ನಿಮಗೆ ಅದ್ರ ಕಿತ್ತು ಅನ್ನೋದು. ಯಾಕಂದ್ರೆ ಹಿಂಗೂ ಗಾಡಿ ಹೊಡ್ತವು, ಹಿಂಗೂ ಗಾಡಿ ಹೊಡ್ತವು, ಗಾಡಿ ಅಡ್ಡಾಡ್ತವು. ಈಗ ನಿಮ್ದು ಅಂಗಡಿ ನೋಡಿ ನಿಮ್ದು ಅದು ಏನು ಮ್ಯಾಗೇನು ಹಾಕ್ತಿರಲ್ಲ ತಾಡ್ಪತ್ರಿ, ಅದನ್ನ ನೋಡಿ ಕೇಸಿಂದ ಮತ್ತೆ ಬೇರೆದ್ರ ಸಂಗಟ ಹಾಕೋದು ಅಂಗಡಿಕಾರಿಗೆ. ಯಾಕಂದ್ರೆ ಅವ್ರ ಅಂಗಡಿ ಕಾಣಲ್ಲ ಅಂತ ಇದು ನಾ ತಿಳ್ಕೊಂಡಿದ್ದು ನಿಮ್ಮಲ್ಲಿ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ, ಅಣ್ಣರ ಸ್ವಲ್ಪ ಹಿಂಗೆ ಒಳಗೆ ಬಂದ್ಬಿಡ್ರಿ ಹೇಳಲ್ಲ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಅಂದ್ರೆ ನಮ್ಮ ಬೀದಿ ವ್ಯಾಪಾರಿಗೆ ಸಂಬಂಧಪಟ್ಟಂತ ಆಫೀಸ್ ಅದು. ನಮ್ಮ ಬೀದಿ ವ್ಯಾಪಾರಿಗೆ ಸಂಬಂಧಪಟ್ಟ ಆಫೀಸ್ ಅಂದ್ರೆ ಅದು ಒಂದೇ. ಏನೋ ಬಿಡುಗಡೆ ಆಗ್ಬೇಕಂದ್ರೆ ಅಲ್ಲಿಂದ ಬಿಡುಗಡೆ ಆಗ್ತೈತಿ. ನೀವು ನಾಳೆ ಫಂಕ್ಷನ್ ಮಾಡಿದ್ರೆ ಫಸ್ಟ್ ಅವನ ಹೆಸರು ಹಾಕೋಬೇಕು. ನೀವು ಫಸ್ಟ್ ನಿಮ್ಮ ತಲೆಯಾಗಿ ಇರಲಿಲ್ಲ ಅವನ ಸಾಹೇಬ್ ನಿಮ್ಗೆ ಏನು ಮಾಡಿಕೊಡ್ತಾರಂದ್ರು ನಮ್ಗೆ ಅವರೇ. ಅವ್ರನ್ನ ಕರೆಕ್ಟಾಗಿ ನೀವು ಮಾತಾಡಿಸ್ಬೇಕು. ಒಂದು 2ನೇ ನನಗೇನು ಖುಷಿಯಪ್ಪ ಅಂದ್ರೆ ಬಾಗಲಕೋಟೆ ಡಿಸ್ಟ್ರಿಕ್ನಾಗ ನಾವು ಅಡ್ಡಾಡಿದೆವು. ಮತ್ತು ಈ ಕಡೆ ಫಸ್ಟ್ ನಾನು ನಿಮ್ಮ ಕಡೆ ನಿಮ್ಮಲ್ಲಿ ಬಂದೀನಿ. ಇದು ಏನು ಎಲ್ಲ ಅನ್ಕೊಂಡ್ರೆ ಒಂದು ಬೀದಿ ವ್ಯಾಪಾರದಲ್ಲಿ ಒಕ್ಕಟ್ಟಾಗಿರಲ್ಲ, ಅದು ಭಾಳ ಖುಷಿ ನನಗೆ. ಒಕ್ಕಟ್ಟು ಖುಷಿ ಇತ್ತಂದ್ರೆ ಒಕ್ಕಡದಲ್ಲಿ ಬಲ ಐತಿ, ಒಕ್ಕಡದಲ್ಲಿ ಶಕ್ತಿ ಐತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಹೇಳಿದ್ರು, ಹೋರಾಟ ಮಾಡ್ಬೇಕಂದ್ರೆ ಹೋರಾಟಕ್ಕೆ ಜನ ಬೇಕು. ಒಬ್ಬ ಹೋರಾಟ ಮಾಡಿದ್ರೆ ಏನಾಗ್ತದೆ. ಅದಕ್ಕೆ ಈ ಹೋರಾಟ ಮಾಡೋದಕ್ಕಂದ್ರೆ ನೀವು ಹೋರಾಟ ಮಾಡಿದ್ರಂದ್ರೆ ಅದು ನಿಮಗೆ ಭಾಳ ಅಂದ್ರೆ 1 ತಿಂಗಳು ಬೇಡ 3 ತಿಂಗಳೇ ನಿಮಗೆಲ್ಲ ಅಂಗಡಿ ಹಾಕವೆ. ಕೌಶಲ್ಯ ಅಭಿವೃದ್ಧಿ ಇಲಾಖೆಗೆ ನೀವು ಅರ್ಜಿ ಬರೀಬೇಕು. ನಿಮ್ಮ ಲೋಕಲ್ MLA ಒಂದು ಅರ್ಜಿ ಬರೀಬೇಕು. ಈಗ ಮತ್ತೇನು ನಮ್ಮ ಸಂಬಂಧಪಟ್ಟ ಮಿನಿಸ್ಟರ್ ನಮ್ಮ ಜಾರಕಿಹೊಳಿ ಸಾಹೇಬ್ರು ಬರ್ತಾರೆ, ಅವ್ರಿಗೊಂದು ಲೆಟರ್ ಬರೀಬೇಕು. ನಮ್ಗೆ ಎಲ್ಲಿದ್ದಂತೆ ಎಲ್ಲಿದೆವು ಅಲ್ಲೇ ವೆಂಡಿಂಗ್ ಝೋನ್ ಮಾಡಿಕೊಡೋರ್ಬೇಕು. ಅದು ಸಾಧ್ಯ ಐತಿ. ಎಲ್ಲಿದೆವು ಅಲ್ಲೇ ವೆಂಡಿಂಗ್ ಝೋನ್ ಮಾಡೋದ್ಕೊಳ್ಳಿ. ನಿಮ್ಗೆ ಏನು ಮಾಡ್ಬಿಡ್ತಾರೆ ಅವರು, ಬೇರೆ ಕಡೆ ಜಾಗ ಐತಮ್ಮ ದೊಡ್ಡದೈತೆ ಲೋರಿ ಅಂದ್ಬಿಡ್ತಾರೆ. ಈಗ ಭಾಳ ಸಹ ಭಾರತದಲ್ಲಿ ಕೂತಿರಿ ನೀವು, ಆ ಜಾಗ ಬಿಡಬಾರ್ದು. ಈಗ ನೋಡಿ ಅಲ್ಲೇ ಮನಿನೂ ಹಿಂದಾದವು ನಿಮ್ಗೆ ಕೆಲವೊಬ್ರು. ಆ ಮನಿ ಆದಂಗೆ ಆಗ್ಬಿಟ್ಟೈತಿ ನಿಮ್ಗೆ, ಅದು ಋಣ ಬಿದ್ದುಬಿಟ್ಟೈತಿ ಭಾಳ ವರ್ಷದಿಂದ. ಇದು ಬೇಕಾದ್ರೆ ನನಗೆ ಮಂಜು ನಿಮ್ಮಮ್ಮ ನಿಮ್ಮ ತಾಯಿಯವರು ಅವ್ರು ನನಗೆ ಕೂಡ ಬೇಕಾದಾಗ ಅವರು ಭಾಳ ಐತಿ. ಈಗ ಒಂದು 2-3 ತಿಂಗಳಿಂದ ಕಾಂಟ್ಯಾಕ್ಟ್ನಾಗ ನಾವು ಫಂಕ್ಷನ್ ಮಾಡ್ಬೇಕ್ರಿ, ಅದಕ್ಕೆ ಏನು ಐಡಿಯಾ ಕೊಡ್ರಿ, ಅದಕ್ಕೆ ಮಾಡ್ರಿ ಅಂತ. ನಮ್ಮ ಬಯ್ಯನು ಭಾಳ ಸತ ಹೇಳ್ತಿದ್ದ, ನಮ್ಮ ಫಂಕ್ಷನ್ ಫಂಕ್ಷನ್ ಮಾಡ್ತೀನಿ ಅಂತೀರಿ, ಒಟ್ಟ ಮಾಡಿಲ್ಲ. ಫಂಕ್ಷನ್ ಏನು ಮಾಡ್ತೀರಿ ನೋಡಿ, ಅದ ಮೇನ್ ಮುಖ್ಯ ಕಾರಣ. ಮತ್ತೆ ಇನ್ನ ನಮ್ಮ ಆಂಜನೇಯಕ್ಕೆ ಆಗಿರೋ ಹೇಳಿದ್ರು, ಫಂಕ್ಷನ್ ಮಾಡಿದ್ರು ಅವತ್ತಿನ ದಿವಸ ಒಂದು ಅಂಗಡಿ ಯಾರು ತಿರ್ಬಾರ್ದು. ಯಾರು ಅಂಗಡಿಗೆ ಬಂದ್ರೆ ಒಂದು ಮೆಣಸಿಕಾಯಿ ಮಾಡಿ ಅವ್ರಿಗೆ ಸಿಕ್ಕಿರಬಾರ್ದು. ಏನಪ್ಪ ಇವತ್ತೈತಿಲ್ಲ ಅಂದಿರ್ಬೇಕು. ಯಾಕೆ ಅವ್ರಿಗೆ ಅರಿವಾಗಬೇಕಲ್ಲ ಜನ ಹಿಂಗೆ ಮಾಡ್ತಾರ ಅನ್ನೋದು. ಫಸ್ಟ್ ಅದು ತಲೆಯಾಗಿರಲಿ ಎಲ್ಲರಿಗೆ. ಯಾರಿದ್ರಂದ್ರೆ ಒಕ್ಕಟ್ಟು ನೋಡಿದ್ರೆ ಗೊತ್ತಾಗತ್ತೆ ಒಕ್ಕಟ್ಟಿದ್ರಂತ. ಪ್ರತಿಯೊಂದು ಇಡೀ ನಮ್ದು ಇಲ್ಲಿ ಏನಂತಾರೆ ಎಲ್ಲರನ್ನೂ ಹಾಕೋಬೇಕು ನೀವು. ಈ ನಮ್ಮ ವ್ಯಾಪಾರ ಮಾಡ್ತೀನಿ, ಈ ಮೂಲೆಗೆ ವ್ಯಾಪಾರ ಮಾಡ್ತೀನಿ, ಅವ್ರು ಯಾಕೆ ಬರ್ತಾರೆ, ಆ ಮೂಲಿ ಬಿಡಮ್ಮ ಈ ಮೂಲಿ ಬಿಡಂಬಲ್ಲ. ಪ್ರತಿಯೊಂದು ಟೋಟ್ಲಿ ಬೀದಿ ವ್ಯಾಪಾರದನ್ನ ಹಾಕೊಂಡ್ ಕೃಷಿ ನೀವು ಫಂಕ್ಷನ್ ಮಾಡ್ರಿ. ಎಲ್ಲ ಮಿನಿಸ್ಟರ್ ಹಾಕೋರಿ, MLA ಹಾಕೋರಿ, ಕೌಶಲ್ಯ ಸಾಹೇಬ್ರನ್ನ ಹಾಕೋರಿ, ಲೋಕಲ್ PSI CPI ಹಾಕೋರಿ. ಯಾಕಂದ್ರೆ ಅಯ್ಯಮ್ಮ ನನಗೆ ಯಾರು ಹಾಕೋ ಗೊತ್ತಿಲ್ಲ, ನಮ್ಗೆ ಲಿಸ್ಟ್ ಕೊಡು ಅಂದಿದ್ರು. ಈ ಲಿಸ್ಟ್ನಾಗ ಎಲ್ಲರೂ ನಿಮ್ಮ ಲೋಕಲ್ ನಿಮ್ಮ ಹಾಕೋರಿ. ನಮ್ಮ ರಾಜ್ಯಾಧ್ಯಕ್ಷರನ್ನ ಅದು ಹಾಕೊಂಡ ಕೇಸಿಂದ ಅದಕ್ಕೆ ಏನು ಮಾತಾಡ್ಬೇಕು ಅನ್ನೋದು ರಾಜ್ಯಾಧ್ಯಕ್ಷರ ಸ್ಟೇಜ್ ಮ್ಯಾಗ ಮಾತಾಡ್ತಿರ್ತಾರೆ. ಈಗ ಲಾಭ ಅನ್ಕರ್ ನೀವು ಇವನ್ಕರ್ ಕಾಮನ್ ಆಗಿ ಲಾಭ ತೊಗೊಂಡ್ರಿ 10,000 20,000 ಎಂಥದ್ದು ಅನ್ಕರ್ ಎಲ್ಲರೂ ತೊಗೊಂಡಿರಿ. ಅದು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಬರ್ತೈತೆ ಎಲ್ಲ. ಈಗ ಇನ್ನೊಂದು, ಈಗ ನೀವು ಲಾಭ ಕೇಳಿದ್ರಿ, ನಮ್ಮ ರಾಜ್ಯಾಧ್ಯಕ್ಷರು ಸ್ವತಃ ತಾವು ತನ್ನ ಬುದ್ಧಿಶಕ್ತಿಯಿಂದ ಅರ್ಜಿ ಸರ್ಕಾರಕ್ಕೆ ಬರೆದ ಕೇಸಿಂದ ನಮ್ಮ ಬೆಂಗಳೂರು ಸಿಟಿ ಒಳಗೆ ಎಲ್ಲರಿಗೆ ಆಟೋ ಕೊಡ್ಸಕತ್ತೆ. ಒಂದು 3 ಲಕ್ಷ ರೂಪಾಯಿ ಆಟೋ ಬರೀ 30,000 ರೂಪಾಯಿದಾಗ 28,000 ರೂಪಾಯಿದಾಗ ಒಂದಷ್ಟು ಕಂತು ತುಂಬಿದ್ರಂದ್ರೆ ಮುಂದೆ ತುಂಬೋದು ಇರೋಲ್ಲ. ಅದು ಸರ್ಕಾರದಿಂದ ತುಂಬ್ತಾರೆ ಅವ್ರು. ಅಂಥವು ಮಾಡಿ ಕೇಸಿಂದ ಕೆಲವೊಂದು ಮಂದಿಗೆ ಕೊಡ್ಸಕತ್ತಾರೆ. ಅವ್ರಿಗೆ ನಿನ್ನೆ ನಮ್ಮಲ್ಲಿ ಬಂದಾಗ ಇಲ್ಕಲ್ಲ ನಾವೊಂದು ಮನವಿ ಕೊಟ್ಟೇವೆ ಅವ್ರಿಗೆ. ಇಡೀ ಕರ್ನಾಟಕನ ಅಲ್ಲಿ ಮಾಡಿರಿ. ಇಡೀ ಕರ್ನಾಟಕದಾಗ ಬೀದಿ ಬದಿ ವ್ಯಾಪಾರ ಕರ್ನಾಟಕಕ್ಕೆ ನೀವು ಎಲ್ಲರಿಗೆ ಅದನ್ನು ಮಾಡ್ಬೇಕು ಅನ್ನೋದು ಆ ಮಾತು ಹೇಳಿವ್ರಿ ಅವ್ರಿಗೆ. ಅವ್ರು ಆಲ್ರೆಡಿ ಅದನ್ನ ಮಾಡ್ತೀನಿ ಅದಕ್ಕಿಂತ ಒಪ್ಕೊಂಡಾರ. ಈಗ ಎಲ್ಲರಿಗೆ ಈಗ ಭಯ ಹೇಳ್ದಂಗೆ ಎಲ್ಲರಿಗೂ ಬರ್ತೈತಿ. ಈ ಲಾಭ ತಗೋಬೇಕಂದ್ರೆ ನೀವು ಸರ್ಕಾರದಿಂದ ಲಾಭ ತಗೋಬೇಕಂದ್ರೆ ಇವೆಲ್ಲ ಫಂಕ್ಷನ್ ಮಾಡಿ ನೀವು ಅದನ್ನ ಪಡ್ಕೊಂಡ್ರೆ ಗೊತ್ತಾಗತ್ತೆ. ಇಲ್ಲಿಗೆ ಮುಂಜಾನೆ ಚಂದನ ನಾವು ಅದನ್ನ ವ್ಯಾಪಾರ ಮಾಡೋದು, ಚಂಜಿ ಹೋಗಿಂದ ಊಟ ಮಾಡೋದು, ಮಕ್ಕ ಮಾಡೋದು, ಮುಂಜೆ ಹೊತ್ತೊಂಡ್ರು ಅದನ್ನ ಕೆಲಸ ಮಾಡೋದು. ಈಗ ಬೆರಿಬೇಕು ಜನರು ಕೂಡ.
ಈಗ ಜನರು ಕೂಡ ನೀವು ಬೆರ್ತಾಗ ನಿಮ್ಗೆ ಏನು ಅನ್ನೋದು ಅದ್ರದ ಮಾಹಿತಿ ಆಕೈತಿ. ಅದು ನೀವು 8 ವರ್ಷ ಆಯ್ತು, ಈಗ 8 ವರ್ಷ ಆಯ್ತು ನೀವು ಕುಂದ್ರಾಕೈತಿ ಅಲ್ಲಿ 45 ವರ್ಷ ಆಯ್ತು ಅಂದ್ರೆ ಇನ್ನಾದ್ರೂ ನಿಮ್ಮ ತಾವೇ ಮಾಡ್ಕೊಂಡಿಲ್ಲ ಅದನ್ನ. ನಿಮ್ಮ ತಾವೇ ಮಾಡ್ಕೋಬೇಕಂದ್ರೆ ನೀವು ಅರ್ಜಿ ಬರೀಬೇಕು, ಹಿಂಗೆ ಒಕ್ಕೊಟ್ಟಿರ್ಬೇಕು. ಮತ್ತೆ ಎಲ್ಲಾರ ಅರ್ಜಿ ಕೂಡ ಹೋಗ್ತೀನಿ ಅಂದ್ರೆ ಅವತ್ತಿನ ದಿವಸ ಒಬ್ಬರು ಇಬ್ರು ನಮ್ಮ ಭಯ ಲೀಡರ್ ಅದ ಅನ್ಕೊಂಡು ನೀವು ಹೋಗಿ ಬಾರಪ್ಪ ಮಾಡಬೇಡ್ರಿ. ಅವ್ನಿಂದ ಎಷ್ಟು ಜನ ಹೋಗ್ತಿರಲ್ಲ ಅಷ್ಟು ಜನ ಅನಿಸ್ತಾರೆ ಅಲ್ಲಿ ಕೂತರು ಅಧಿಕಾರಿಗಳು, ನಿಮ್ಮ MLA ಆಗ್ರಿ ಯಾರಾಗಲಿ, ಜನಕ್ಕೆ ಬೆಂಬಲ ಇರ್ತೈತಿ. ಆ ಬೆಂಬಲದಿಂದ ಎಲ್ಲರೂ ಈಗ ನಾಳೆ ಇನ್ನೊಂದು ನೀವೇನು ಭಾಳ ದಿವಸ ಇಲ್ಲ 4-5ನೇ ತಾರೀಕು ಫಂಕ್ಷನ್ ಮಾಡಿರ್ತೀರಿ ಕಾಣದ ಫಂಕ್ಷನ್ ಮಾಡೋದು ಬಹಳ ಒಳ್ಳೆಯದು. ಏಟ್ ಫಂಕ್ಷನ್ ಮಾಡಿದ್ರಲ್ಲ, ಫಂಕ್ಷನ್ ಒಳಗೆ ಎಷ್ಟು ನೀವು ಚಟುವಟಿಕೆದಾಗ ಇರ್ತೀರಿ ಅಷ್ಟು ನಿಮ್ಗೆ ಜನ ಅನಿಸ್ತಾರೆ. ಯಾರು ಎಬ್ಸಕ್ ಬರಲ್ಲ ನಿಮ್ಮನ್ನ. ನಗರಸಭೆ ಆಯ್ತು, ಪೊಲೀಸ್ ಆಯ್ತು, ಈಗ ಇರೋದ ಪ್ರಾಬ್ಲಮ್ ಅವ್ರದ್ದು ಇರ್ತದೆ. ನಮ್ಗೆ ಪೊಲೀಸ್ ಅವ್ರದ್ದು ನಗರಸಭೆ ಇರೋದು, ಅವ್ರನ್ನ ಬಿಟ್ಟರೆ ಯಾರೇ ಇಲ್ಲ. ಈಗ ಸಾರ್ವಜನಿಕ ಸುಮ್ಮನೆ ಲೆಟರ್ ಕೊಟ್ಟಿರಂತಾರೆ ಅವ್ರು, ಯಾರು ಕೊಟ್ಟಿರಲ್ಲ ಅವ್ರಿಗೆ. ಲೆಟರ್ ಯಾಕೆ ಕೊಡ್ತಾರೆ? ಎಷ್ಟು ಮಂದಿ ಮ್ಯಾಗ ಕೊಡ್ತಾರೆ? ಇವ್ರು ಒಬ್ರು ಮಾಡ್ತಾರ ಅಂತ ಕೊಡ್ತಾರೆ ಅವರು. ಈಗ 100 ಮಂದಿ ಮ್ಯಾಗ ಯಾರು ಕೊಡೋಕ್ಕಾಗಲ್ಲ ಅಂದಿರ್ತಾರೆ. ಕೆಲವೊಬ್ರು ಕೊಟ್ಟಿರ್ತಾರೆ, ಅರ್ಜಿ ಆಗಿ ಬರಲಾರ್ದು ಕೊಟ್ಟಿರ್ತಾರೆ. ಅದಕ್ಕೆ ದಯವಿಟ್ಟು ತಾವು ಈ ಫಂಕ್ಷನ್ ಮುಗಿಸ್ಕೊಂಡ್ ಕೇಸಿಂದ ಮುಂದೆ ಸೌಲಭ್ಯ ಏನು ನಿಮಗೆ ಬೇಕು, ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಸ್ಟೇಜ್ ಮ್ಯಾಗ ಹೇಳ್ತಾರೆ, ಕೌಶಲ್ಯ ಅಭಿವೃದ್ಧಿ ಹಾಕಿ ಬಂದಿರ್ತಾರೆ, ಅವ್ರಿಗೆ ಹೇಳಿರ್ತಾರೆ. ಅವ್ರನ್ನ ಮಾತ್ರ ಏನು ಮಾಡಿದ್ರು ಕಾರಣಕ್ಕೂ ಬಿಡಬೇಡ್ರಿ. ಅವ್ರನ್ನ ಅವತ್ತಿನ ದಿವಸ ಅವ್ರು ಇನ್ನೊಂದು ಹೇಳ್ತು ನನಗೆ MLAಗಿನ ಇಂಪಾರ್ಟೆಂಟ್ ಡೇಟ್ ಅವಂದು ಕೌಶಲ್ಯ ಅಭಿವೃದ್ಧಿ ಇಲಾಖೆ. ಆ ಸಾಹೇಬ್ ಏನ್ ಹೇಳ್ದಲ್ಲ ಅವ್ನ ಹಿಡ್ಕೊಂಡ್ಬಿಟ್ರೆ ನೀವು ಪ್ರತಿ ಒಂದು ಕೆಲಸಕ್ಕೋ ನೀವು ಅವ್ರನ್ನ ಹಿಡ್ಕೊಬೇಕು. ಅವರೇ ನಿಮ್ಗೆ ಹಾಕಿ ಕೊಡೋರು, ಅವರೇ ಇರೋರು. ಇವ್ರು ನಗರಸಭೆದವ್ರು ಬಂದಷ್ಟಕ್ಕೆ ಅವ್ರು ಬರ್ಸ್ಕೊಡಲ್ಲ. ಯಾಕಂದ್ರೆ ಚಾಟ ಇದೆ, ಅವ್ರ ಅಧ್ಯಕ್ಷರು ಅದನ್ನು ತೆಗೆದಿದ್ದು ಕೋರ್ಟ್ ಆರ್ಡರ್ ಐತದ. ಮತ್ತು ನಮ್ಮನ್ನ ಏನು ಬಿಡಿಸಿದ್ರು ಅಂದ್ರೂ 30 ದಿವಸ ಮುಂಚೆಗೆ 7 ಕೇಸಿನ ತೆಗಿಸ್ಬೇಕು ಅನ್ನೋದೈತಿ. ಅದಕ್ಕೆ ತಾವೆಲ್ಲ ಇದನ್ನು ಮಾಡಿದ್ರಂದ್ರೆ ಅದು ಇದ್ದಲ್ಲೇ ವೆಂಡಿಂಗ್ ಜೂನ್ ಮಾಡಿಕೊಡ್ತಾರೆ. ಎಲ್ಲ ಮಾಡ್ಕೋರಿ. ಮುಂದಿನ ಸೌಲಭ್ಯದಾಗ ಎಲ್ಲರೂ ತಿಳುವಳಿಕೆ ಇದ್ದವ್ರು ಅದಿರಿ, ಎಲ್ಲರೂ ಅದಿರಿ. ನಮ್ಮ ಬೀದಿ ವ್ಯಾಪಾರದವ್ರು ಅಂದ್ರೆ ಸುಮ್ ಜನ ಏನು ಮಾಡ್ತಾರೆ, ಯಾರೋ ಎಷ್ಟೋ ಸಾಲಿ ಕಲ್ತಿಲ್ಲ ಅಂತಾರೆ. ಸಾಲಿ ಕಲ್ತವ್ರು ಅದಾರ, ಕಲೀಲಾರ್ದವ್ರು ಅದಾರ. ಅದಕ್ಕಿಂತ ಹೆಚ್ಚು ಭಾಳ ಒತ್ತಂದ್ರೆ ಮಕ್ಕಳ ಮ್ಯಾಗ ದಾನ ಕೊಡ್ರಿ, ವಿದ್ಯಾಭ್ಯಾಸ ಮಾಡಿಸ್ರಿ. ಮುಂದೆ ಅವ್ರನ್ನ ಈ ಪೀಳಿಗೆ ತರಬೇಡಿ, ಈ ಪೀಳಿಗೆ ತರಂಗಂದ್ರೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಮಾಡಿ ಈ ಪೀಳಿಗೆ ತೊಗೊಂಬರಿ, ಅದು ಓಕೆ. ಮತ್ತೆ ಅವ್ರನ್ನ ದುಡಿಸಿ ಕಸಿಂದ ಈಗ ಮಂಜು ಅಂತ ನೋಡಿ ಅವ್ರವ್ರ ಅಂತಾರೆ ಇಲ್ಲಿ ಕುಂದ್ರಬೇಡಪ್ಪ ಲಗ್ನ ಮಾಡ್ಕೊಂಡೆಲ್ಲ ಕಸಿಂದ. ಅದಕ್ಕೆ ಲೋನ ಏನಾಕೈತಿ ಹೆಣ್ಣು ಕೊಡೋದಕ್ಕಿಂತ ಮುಂದೆ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಇದನ್ನ ಚಟುವಟಿಕೆ ಆಗಿದ್ದಕ್ಕಿಂತ ನಾಳೆ ಫಂಕ್ಷನ್ ಸಕ್ಸಸ್ ಮಾಡ್ರಿ. ನಾವು ನಿಮ್ಮ ಜೋಡಿ ಯಾವಾಗ 24 ತಾಸು ರಾತ್ರಿ ಹೋದ್ರು ಮೇಡಮ್ ಅವ್ರು ಹೇಳ್ದಂಗೆ ನಮ್ದು ಇಲ್ಲೇ ಎಲ್ಕಲ್ ಜೊತೆ ಅಂದ್ರೆ ರಾಜ್ಯ ಉಪಾಧ್ಯಕ್ಷರಿಗಾತು ನಮ್ಗೆ ಅವ್ರಿಗೆ ಇಲ್ಲಿ ಎಲ್ಲ ಕೊಟ್ಟರ ಉಸ್ತುವಾರಿ ಕಡೆ ಅಡ್ಡಾಡ್ತೇವೆ. ಯಾವಾಗ ಕರೆದ್ರು ನಾವು ನಿಮ್ಮ ಹಿಂದಿರ ಬರ್ತೀವಿ, ನೀವು ನಮ್ಮ ಹಿಂದಿರಿ, ನಾವು ನಿಮ್ಮ ಹಿಂದಿರ್ತೀವಿ ಅಂತ ನಾನು ಯಾರು